ರಾಜ್ಯದಲ್ಲಿ ಶುರುವಾಗಿದೆ ಮುಂಗಾರು ಅಬ್ಬರ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಕಳೆದ 48 ಗಂಟೆಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಇವತ್ತು ಕೂಡ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ರೆಡ್ ಅಲರ್ಟ್ ಮುಂದುವರಿಸಲಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆಯಿಂದ ಪ್ರಕ್ಷುಬ್ಧವಾದಂತಹ ಸಮುದ್ರ, ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೂಡ ಕೊಟ್ಟಿದೆ. ಮಂಗಳೂರಿನಲ್ಲೂ ಕೂಡ ಅತಿ ಮಳೆಯಾಗ್ತಾ ಇದೆ. ವಾಡಿಕೆಗಿಂತಲೂ ಕೂಡ ಅತಿ ಮಳೆಯಾಗ್ತಾ ಇದೆ. ಮತ್ತೆ ಪೂರ್ವ ಮುಂಗಾರು ಬೇಗ ಆಗಮನ ಆಗಿದೆ. ಸೊ ಇನ್ನೂ ಕೂಡ ಸಮಯ ಇತ್ತು, ಬಟ್ ಆದರೆ ಬೇಗ ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ಕೃಷಿಕರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಜೋರಾಗಿದೆ. ಮತ್ತೆ ಪಂಪ್ವೆಲ್ ಬಳಿ ಜಲಾವೃತ ಕೂಡ ಆಗಿದೆ. ಕೆತ್ತಿಕಲ್ನಲ್ಲೂ ಕೂಡ ಗುಡ್ಡ ಕುಸಿತ ಆಗುವಂತಹ ಆತಂಕಗಳು ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ. 24 ಗಂಟೆಯಲ್ಲಿ 74.8 ಮಿಲಿಮೀಟರ್ ಮಳೆ ಆಗಿದೆ. ಇನ್ನೂ ಕೆಲವು ದಿನ ಇದೇ ರೀತಿ ಮಳೆ ಅಬ್ಬರ ಮುಂದುವರೆದ್ರೆ ಇನ್ನಷ್ಟು ಆತಂಕಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪಂಪೆಲ್ ಫ್ಲೈಓವರ್ನ ಕೆಳಭಾಗದಲ್ಲಿ ಮಳೆ ನೀರು ನಿಂತು ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ನೋಡಿ, ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಉಕ್ಕಿ ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಮತ್ತು ಸಮುದ್ರ ತೀರಕ್ಕೆ ಯಾರು ಕೂಡ ಹೋಗಬೇಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದಾಗಿ. ಸೊ ಮೀನುಗಾರಿಕೆಗೆ ಕೂಡ ಯಾರೂ ಕೂಡ ಮಾಡಬೇಡಿ ಇನ್ನು 2-3 ದಿನಗಳ ಕಾಲ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆಯಾಗ್ತಾ ಇದೆ. ಮರಗಳು ಬೀಳುವಂತಹ ಆತಂಕಗಳು ಕೂಡ ಅಲ್ಲಿನ ಜನತೆಗೆ ಕಾಡ್ತಾ ಇರುವಂಥದ್ದು. ಸೊ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದೆ ಜಿಲ್ಲಾಡಳಿತಕ್ಕೆ, ಮರಗಳು ಬಿದ್ದಿವೆ, ಅವನ್ನು ತೆರವು ಮಾಡಿ ಅಂತ ಹೇಳಿ. ಮಹಾನಗರ ಪಾಲಿಕೆಯಲ್ಲೂ ಕೂಡ ದೂರುಗಳು ಕೂಡ ದಾಖಲಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತ ಮತ್ತೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಅದೇ ಭಾಗದಲ್ಲಿ ದೊಡ್ಡ ಮಟ್ಟಗಿನ ಗುಡ್ಡ ಕುಸಿತ ಆಗಿತ್ತು. ಸೊ ರಾಜ್ಯ ಮಟ್ಟದಲ್ಲಿಯೇ ಅದು ಸಾಕಷ್ಟು ಸುದ್ದಿಯನ್ನು ಕೂಡ ಮಾಡಿತ್ತು. ಸೊ ಕೆತ್ತಿಕಲ್ನ ಗುಡ್ಡ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಆ ಭಾಗದಲ್ಲಿ ಸ್ವಲ್ಪ ಮಣ್ಣು ಮೃದುವಾಗಿರುವಂತಹ ಹಿನ್ನೆಲೆಯಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ. ಮುಂದೆ ಈ ಭಾಗದಲ್ಲಿ ಮತ್ತಷ್ಟು ಕೂಡ ಮಳೆಯಾಗುವ ಆತಂಕ, ಅದರ ಜೊತೆಗೆ ಗುಡ್ಡ ಕುಸಿಯುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದು ಕೂಡ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 300ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿವೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಮಳೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಪ್ರತಿ ವರ್ಷವೂ ಕೂಡ ಸೃಷ್ಟಿಯಾಗುತ್ತೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳೋದು, ಮರಗಳು ಧರೆಗೆ ಉರುಳೋದು, ಒಂದಷ್ಟು ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗೋದನ್ನು ಕೂಡ ಗಮನಿಸ್ತೀವಿ. ಬಟ್ ಆದರೆ ಈ ಬಾರಿ ಬೇಗ ಮುಂಗಾರು ಪ್ರವೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಕಳೆದ 2 ದಿನಗಳಿಂದ ಆಗ್ತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನೂ 2-3 ದಿನಗಳ ಕಾಲ ಮಳೆ ಆದರೆ ಪರಿಸ್ಥಿತಿ ಇನ್ನೂ ತೀರ ಕೆಟ್ಟದ್ದಾಗತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅಲ್ಲಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ ಗಂಜಿ ಕೇಂದ್ರವನ್ನು ಕೂಡ ತೆರೆದುಕೊಂಡಿದೆ. ಮತ್ತು ಯಾರ್ಯಾರು ಸಮುದ್ರ ತೀರದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ರಿಗೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತೆ, ಅದರ ಜೊತೆಗೆ ಸಾಧ್ಯವಾದರೆ ಬೇರೆ ಕಡೆ ಶಿಫ್ಟ್ ಆಗುವಂತೆಯೇ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಪ್ರತಿ ಬಾರಿಯೂ ಕೂಡ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಈ ಬಾರಿ ಜಿಲ್ಲಾಡಳಿತ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ, ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ.